Hey guys, welcome back to Kavya Vlog. ಇರು ಒಂದು ನಿಮಿಷ ಇರು, ನಾನೇ ಮಾತಾಡ್ತೀನಿ. ಆ್ಯಕ್ಚುಲಿ ಇವಾಗೆಲ್ಲ ನಾವು ಫ್ರೆಂಡ್ಸ್ ಎಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮೀನ್ಸ್ ನ್ಯೂ ಇಯರ್ ಅಲ್ವಾ. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅನ್ನು. ಇನ್ನು ರೆಡಿ ಆಯ್ತಾ ಇದ್ದಾನೆ ಗಾಯ್ಸ್. ನಾನು ಆಲ್ರೆಡಿ ರೆಡಿಯಾಗಿ ಬಂದಿದ್ದೀನಿ. ಟೈಮ್ ಬಂದು 4:15 ಆಯ್ತೈತೆ. ನೋಡಿ ನೋಡಿ, ದಿಶಾ ಬೇರೆ ಬರ್ತಾ ಇಲ್ಲ. ಪಾಪ ನನ್ನ ಕ್ಯಾಮ್ರಾ ಹಿಡ್ಕೊಂಡಿದ್ದಾಳೆ, ಅವಳಿಗೆ ಎಕ್ಸಾಮ್ ಐತೆ, ಕಾರಣಾಂತರದಿಂದ ಬರ್ತಾ ಇಲ್ಲ. ಸೊ ನೋಡಿ, ನಗ್ತಾ ಇದ್ದಾಳೆ ಗೈಸ್ ನಾನು ಮಾತಾಡ್ತಿದ್ರೆ. ಓಕೆ, ಪರವಾಗಿಲ್ಲ. ಆ್ಯಕ್ಚುಲಿ ಇವತ್ತು ನ್ಯೂ ಇಯರ್ ಅಲ್ವಾ, ಅದಕ್ಕೆ ನಾವು ಗರ್ಲ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ನಮ್ಮ ಅನು ಅಕ್ಕ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಇನ್ನು ನಮ್ಮ ಮಧು ಅಕ್ಕ ಇನ್ನೂ ಬರ್ತಾನೆ ಇದ್ದಾರೆ. ನಮ್ಮ ಚಂದು ಅಕ್ಕ ರೆಡಿಯಾಗಿ ಕೂತಿದ್ದಾರೆ ಅವ್ರ ಆಟೋ ಬುಕ್ ಮಾಡೋಕ್ಕೆ. ನಾವು ಬಿಟ್ಟರೆ ಅವರು ಬಿಡ್ತಾರೆ. ಓಕೆ, ನಾನು ಅಲ್ಲಿ ಹೋಗಿ ಅಪ್ಡೇಟ್ ಮಾಡ್ತೀನಿ ಗೈಸ್. ನನ್ನ ಔಟ್ಫಿಟ್ ಬಂದು ಸ್ಯಾರಿ ಹಾಕಿದ್ದೀನಿ. ನೋಡಿ, ಏಂಜಲ್ ತರ ಕಾಣಿಸ್ತಾ ಇಲ್ಲ. ಓಕೆ, ಸೂಪರಾಗಿ ಕಾಣಿಸ್ತಿದ್ದೀನಿ. ಇನ್ನೊಂದೇನಪ್ಪ ಅಂದರೆ, ನಾವು ಗರ್ಲ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಸ್ಯಾರಿ ಹಾಕ್ಕೊಂಡೇ ಬರಬೇಕಂತ. ಸೊ ನಾನು, ಮಧು ಅಕ್ಕ, ಅನು, ಚಂದು ಎಲ್ಲ ಸ್ಯಾರಿ ಹಾಕ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ಮಿಸ್ ಆಗಿರೋದು ದಿಶಾ ಒಬ್ಬಳೆ. ಎಕ್ಸಾಮ್ ಐತಿ ಅಂತ ನಿಮ್ಗೆ ಹೇಳಿದ್ನಲ್ಲ ಅವಾಗ, ಗೊತ್ತಲ್ವಾ, ಅವಳೇ ದಿಶಾ. ಏನು ಬ್ಯಾಡ್ ನ್ಯೂಸ್ ಅಂದರೆ, ಕಾರಣಾಂತರದಿಂದ ನಮ್ಮ ಮಧು ಅಕ್ಕ ಬರ್ತಾ ಇಲ್ಲ ಗಾಯ್ಸ್. ಬಿಕಾಸ್ ಪಾಪು ಮನೆ ಕಳಕ್ಕೆ ಬಿಡ್ತಿಲ್ವಂತೆ. ಕೆಲಸ ಮಾಡೋಕ್ಕೆ ಬಿಡ್ತಿಲ್ವಂತೆ ಪಾಪು. ಇನ್ನೊಂದು ಪಾಪು ಮಲಿಕತಾನೆ ಇಲ್ವಂತೆ. ಅವ್ರು ನಾಳೆ ಗೋಕರ್ಣಗೆ ಹೋಗ್ತಾ ಇದ್ದಾರಂತೆ. ಸೊ ಬರ್ತಾ ಇಲ್ಲ. ನಾನು, ಅನು, ಚಂದು ಮಾತ್ರ ಹೋಗ್ತಾ ಇದ್ದೀವಿ ಗಾಯ್ಸ್. ಗಾಯ್ಸ್, ನಾನು ಅನು ಹಾಯ್ ಮಾಡು. ಹಾಯ್ ಗಾಯ್ಸ್. ನಾನು ಯಾಕೋ ಕರ್ರಗಾಗ್ಬಿಟ್ಟಿದ್ದೀನಲ್ವಾ. ನಾನು ಅನ್ಕೊಂಡೆ ಈ ಸೀರೆಗೆ ಈ ಬ್ಲೌಸ್ ಮ್ಯಾಚ್ ಆಗಲ್ಲ ಅಂತ, ಆದರೂ ಚೆನ್ನಾಗಿ ಕಾಣಿಸ್ತೈತೆ. ಇನ್ನೂ ಒಂಥರ ಡಿಫ್ರೆಂಟಾಗಿ ಅಲ್ವಾ? ನೀವು ಹೇಳಿ, ಕಮೆಂಟ್ ಮಾಡಿ ಹೇಳಿ. ರಂಗೋಲಿ ಬಿಟ್ಟವ್ರೆ, ಯಾರೋ ರಂಗೋಲಿ ಬಿಟ್ಟವ್ರೆ. ಹ್ಯಾಪಿ ನ್ಯೂ ಇಯರ್ ಆಲ್ರೆಡಿ ಹೊಂಟೋಗೈತೆ ಸೊಟ್ಟ. ಇವಾಗ ಆ್ಯಕ್ಚುಲಿ ನಾನು ಅನ್ನುಗೆ ಎಲ್ಲ ವಿಡಿಯೋ ಮಾಡಿಕೊಡ್ಬೇಕು. ನಂದು ಏನು ಟಾಸ್ಕ್ ಅಂದರೆ, ಯಾವಾಗಲೂ ಪ್ರತಿ ಸತ ರೆಡಿ ಆದಾಗ ನಾನು ತಗೋತೀನೋ ಇಲ್ವೋ ಗೊತ್ತಿಲ್ಲ ಗೈಸ್. ನಮ್ಮ ಅನುಗಂತೂ ನಾನೇ ಕ್ಯಾಮ್ರಾಮ್ಯಾನ್, ನಾನೇ ತೆಗಿಬೇಕು. ಬನ್ನಿ ಹೆಂಗೆ ಫೋಟೋಶೂಟ್ ಮಾಡ್ತೀನಿ ಅಂತ ನೋಡಿರಂತೆ, ತೋರಿಸ್ತೀನಿ ಗೈಸ್. ನಮ್ಮ ಅನ್ನೋದು ಒಂದು 100 ಫೋಟೋ ತೆಗ್ದಿದ್ದೀನಿ, ಹೊಂಟೋಗ್ಬಿಟ್ಟೈತೆ. ಇನ್ನೂ ತೆಗಿಬೇಕು. ಆಂಟಿ ನನ್ನ ಕ್ಯಾಮ್ರಾಮ್ಯಾನ್ ನೋಡಿ, ನನ್ನ ಕ್ಯಾಮ್ರಾಮ್ಯಾನು. ನಮ್ಮ ಅನ್ನೋದು ವಿಡಿಯೋ ಮಾಡಿ ಮಾಡಿ ನಾನಿಲ್ಲೇ ಸುಸ್ತಾಗ್ಬಿಟ್ಟಿದ್ದೀನಿ. ಅದಕ್ಕೆ ನಮ್ಮ ಗೊಂಬೆ ನೀರು ತಂದು ಕೊಟ್ಟಿದ್ದಾಳೆ. ನೋಡಿ ಗೈಸ್, ನಮ್ಮ ಗೊಂಬೆನೇ ಬಿಚ್ಕೊಡ್ತಾವಳೆ ನೀರು, ನನ್ನ ಕೈಲಿ ಆಗಲ್ಲ ಅಂತ. ಏನು ಗೊಂಬೆ ನೀನು ಇಷ್ಟು ಒಳ್ಳೋಳು. ವಿಡಿಯೋ ಮಾಡಿ ಮಾಡಿ ತಲೆನೇ ನೋವು ಬಂದ್ಬಿಡ್ತು. ಆಟೋ ಬಂದಿದೆ, ನಾವು ಹೋಗ್ತಾ ಇದ್ದೀವಿ. ಇಲ್ಲೂ ಬಿಟ್ಟಿಲ್ಲ ಸ್ನ್ಯಾಪ್, ಇಲ್ಲೂ ಬಿಟ್ಟಿಲ್ಲ ಸ್ನ್ಯಾಪ್. ಆ್ಯಕ್ಚುಲಿ ಎಲ್ಲೆಲ್ಲೂ ಅಮ್ಮ ಅವಳು ಎಷ್ಟು ವಿಡಿಯೋಸು ಫೋಟೋಸು ತಗೊಂಡಿದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ಲ ಗಾಯ್ಸ್. ನಾನು ಹೇರ್ ಸ್ಟೈಲ್ ಎಲ್ಲ ಹಾಳಾಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಅಲ್ಲಿ ಬಂದಿದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್, ಜನಸಾಗರ. ಇದು ಬಂದು ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ. ಒಂದು ನೋಡಿ ಎಲ್ಲಿ ನಿಂತವಳೆ ಪಾಪಚ್ಚೆ. ನಾವು ಹಿಂಗಾಸಿಯಿಂದ ಬಂದ್ಬಿಟ್ಟಿದ್ದೀವಿ, ಅವಳು ಹಂಗಾಸಿ ಬಂದ್ಬಿಟ್ಟವಳು. ನೋಡಿ, ಕಳಿ ಕಳಿ ಕಳಿ. ಗಾಯ್ಸ್, ಇದೇ ಟೆಂಪಲ್ ಗಾಯ್ಸ್.
ಗೈಸ್, ನಾನು ಅನು ಚಂದು ಬಂದಿದ್ದೀನಿ ಇದೇ ದೇವಸ್ಥಾನ. ಮಧು ಅಕ್ಕ ಬಂದಿಲ್ಲ, ನಡ್ಬೇಡ ಸುಮ್ಮನೆ ನಾನು ಮಾತಾಡ್ತಿರ್ಬೇಕಂತ ಇದು ಅಂತ ಬಿಡು. ಆಯ್ತಾ, ಇದು ಬಂದು ಮಲ್ಲೇಶ್ವರಂ ಅಲ್ಲಿ ಇರೋದು ಕಾಡು, ಸಾರಿ ಶ್ರೀ ಕಾಡು ಗೈಸ್ ಕೇಳಿಸ್ಕೊಳ್ಳಿ, ಆಕ್ಚುಲಿ ಅವಳಿಗೆ ದೇವಸ್ಥಾನ ಗೊತ್ತಿಲ್ಲ, ಸುಮ್ನೆ ರೀಲ್ಸ್ ಅಲ್ಲಿ ನೋಡ್ಕೊಂಡು ಬಂದವಳೆ. ಶ್ರೀ ಕಾಡು ಮಂಜುನಾಥ ದೇವಸ್ಥಾನ. ಮಲ್ಲಿಕಾರ್ಜುನ ಅಲ್ಲ, ಮಂಜುನಾಥ. ಮಲ್ಲೇಶ್ವರಂ ದೇವಸ್ಥಾನ. ನೆಕ್ಸ್ಟ್ ಇವಳು ಇನ್ನೊಂದ್ಸಲ ದೇವಸ್ಥಾನ ಅಲ್ಲಿಬ್ರು ದೇವಸ್ಥಾನದ ಬೋರ್ಡ್ ನೋಡ್ಕೊಂಡ್ ಬಂದ. ಮಲ್ಲಿಕಾರ್ಜುನ ಕಾಪಿ ಕ್ಯಾಟ್ ನೋಡಿ, ಚೆನ್ನಾಗಿ ಕಾಪಿ ಮಾಡ್ತಾಳೆ. ಆಯ್ತಾ, ನಡಿ 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 ನಡಿ, ನಾನು ಸ್ಟಾಪ್ ಮಾಡೋಣ. ಎಲ್ಲ ನಾನು ನಿನ್ನ ನೋಡ್ಲಿ. ನೋಡಿ, ಬೆಸ್ಟ್ ಫ್ರೆಂಡ್ಸ್ ಆದ್ರೆ ಈ ತರ ಎಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕು. ಆಕ್ಚುಲಿ ಇವಳು ಹಿಂದೆ ನನ್ನ ಕ್ಯಾಮ್ರಾಮನ್ ಮಾಡ್ಕೊಂಡ್ಬಿಟ್ಟವಳೆ. ಅದು ಗೈಸ್, ಇದೇ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ನಾವು ಆಲ್ರೆಡಿ ಹೋಗಿ ಬಂದ್ಬಿಟ್ಟು. ಸರಿ ಕರ್ಕೊಂಡು ಮನೆಗೆ ಹೋಗೋಣ. ಏನ್ ಇನ್ನೊಂದ್ಸದ ಹೇಳು. ಬನ್ನಿ ಗೈಸ್, ಚಪ್ಪಲಿ ಹಾಕೊಂಡು ಮನೆಗೆ ಹೋಗೋಣ. ಗೈಸ್, ನಾನು ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ತಿನ್ನಕ್ಕೆ ಹೊಟ್ಟೆ ಸಿಕ್ಕಿತ್ತು. ಅವಳದಷ್ಟೇ ರಿಯಾಕ್ಷನ್. ಮಾಡಿದ್ದೀನಿ. ಅದೆಲ್ಲ ಹೇಳಂಗಿಲ್ಲ, ಹೇಳ್ಬೇಕು. ಅದನ್ನು ಬಂದಾಗ ತೋರ್ಸೋಣ. ಆ್ಯಕ್ಚುಲಿ ತುಂಬ ಹೊಟ್ಟೆ ಸಿಕ್ಕಿತ್ತು, ಸೊ ಅದಕ್ಕೆ ಬಂದಿದ್ದೀನಿ. ತಿನ್ನೋಣ ಬನ್ನಿ. ಇನ್ನೂ ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಗಾಡಿ ಬಚ್ಚೆ ಏನಾದ್ರು ಹೇಳು, ಬರುತ್ತೆ, ವೆಯ್ಟ್ ಮಾಡ್ತೀನಿ. ಏನಾದರೂ ಒಂದು ಹೇಳು. ನೋಡಿ, ಇಷ್ಟು ಲೇಟಾಗಿ ಬಂದಿದ್ದಾಳೆ, ಕರ್ಕೊಂಡ್ ಬಂದಿರೋದು ಲೇಟ್. ನಮ್ಮ ಮನೇಲಿ ಬೈತಾರೆ. ನಾನು ಏನೇ ಹೇಳು ಅಂದ್ರೆ ಇವಳು ಏನೋ ಹೇಳ್ತಾಳೆ. ನಮ್ಮ ಮನೇಲಿ ಯೋಚನೆ ಇಲ್ಲ ನಮ್ಗೆ. ಚಂದ್ರ ಯಾವ ಇವಾಗ ಅಂತ ಹೇಳಿದ್ದು. ಸಾರಿ ಗೈಸ್, ಬಂದದಂತವಳೆ. ನೋಡ್ದ ಎಷ್ಟವಳೆ ಬಾರಿ ಅವಳೆ. ಆಕ್ಚುಲಿ ಇದನ್ನೆಲ್ಲ ಹಾಕ್ತಾಳೆ ಅವಳು, ಇಷ್ಟನೂ ಹಾಕ್ತಾಳೆ. ಇಲ್ಲಿವರೆಗೂ ಗೈಸ್, ಏನಂದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೈತೆ, ಇನ್ನೂ ತಂದ್ಕೊಟ್ಟಿಲ್ಲ. ನನ್ನ ಸ್ಯಾಂಡ್ವಿಚ್ನ ಅನುಗೂ ಮಾತ್ರ ತಂದ್ಕೊಟ್ಟವ್ರೆ. ಹೊಟ್ಟೆ ಹಸಿದೈತೆ ಗೈಸ್. ತಿಂತೀನಿ, ಚೆನ್ನಾಗಿ ತಿಂತೀನಿ. ಆ್ಯಕ್ಚುಲಿ ಇದೆಲ್ಲ ನಾವು ತುಂಬ ದಿನದಿಂದ ಅನ್ಕೋತಿದ್ದೋ ಈ ಥರ ಬರಬೇಕು, ಈ ಥರ ತಿನ್ನಬೇಕು ಅಂತ. ಸೊ ನೋಡಿದ್ರೆ ನಾವು 3 ಜನ ಬಂದಿದ್ದೀವಿ, ಇನ್ನಿಬ್ರು ಮಿಸ್ಸು. ನೋಡಿ ತಿನ್ಸ್ತಾಳೆ. ಆಮೇಲೆ ಏನಂದ್ರೆ ನಾವೆಲ್ಲ ಈ ಥರ ಹುಡುಗಿರಲ್ಲ ಸೀರೆ ಹಾಕೊಂಡು ಬರಬೇಕು ಅಂತ ಅನ್ನೋದಿದೆ. ಸುಮ್ಮನೆ ನಾನೇನೇ ಹೇಳ್ಬೇಕಂದ್ರೆ ಗೋಬಿ ಅಂತವಳೆ. ನಾವು ಹುಡುಗಿರಲ್ಲ ಈ ಥರ ಸೀರೆ ಎಲ್ಲ ಹಾಕೊಂಡ್ಬರ್ಬೇಕು ಅಂತ ಇತ್ತು. ಆ್ಯಕ್ಚುಲಿ ಅನು ಚಂದ್ರು ಮಾತಾಡ್ಸಿರೋದು 2 ವರ್ಷ ಆದ್ಮೇಲೆ ಇವಾಗ ಮಾತಾಡ್ತಿದ್ದಾರೆ. ಅದು ನನ್ನಿಂದಾನೆ. ಹೊಸ ಅಧ್ಯಾಯ 2026ಕ್ಕೆ. ಇವತ್ತು ನಾನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ. ಸೊ ಪ್ರೀತಿ ಅಲ್ವಾ. ಹೇಳಿದಿರಿ ಅಂದ್ರೆ ನನ್ನ ಸ್ಯಾಂಡ್ವಿಚ್ನ ಹೇಳಿದಿರ ಅವಳೇ ಏನಾರಿ ಬರ್ತೈತೆ, ಯಾಕೆ ನಾನು ಸರ್ಚ್ ಮಾಡ್ತಾರೆ. ನಾನೆಲ್ಲ ತಲೆ ಖಾಲಿ ನನ್ನ ಸ್ಯಾಂಡ್ವಿಚ್ ಚಿಕನ್ ಬಂದಿರೋ ಚಂದ ತಿಂತೀನಿ. ನನಗೆ ಸೀರೆ ಇಲ್ಲ ಬ್ರೋ, ಸಾಸ್ ಬ್ರೋ, ಬಸ್ಸೆಲ್ಲ ಹೋಗ್ಬಿಡ್ತಾರೆ. ಈಗಲೂ ಏನಿಲ್ಲ, ಬಸ್ಸಲ್ಲಿ ಕೊಟ್ಟರು ನಿಜ ಕೊಟ್ಟಿಲ್ಲ, ಸಾಸೇ ಕೊಟ್ಟಿಲ್ಲ, ಹಂಗೆ ಕೊಟ್ಟರು. ಇದು
ಮೇಲೆಲ್ಲ ಹಾಕೊಂಡ್ಬಂದಿದ್ದಲ್ಲ ಸಿಟ್ರಿ ಒಂದೊಂದು ಎತ್ಕೊಂಡು ಎಷ್ಟೆಲ್ಲ ಬ್ರೆಡ್ ಮಾತ್ರ ತಿನ್ಬೋದು ಹೊರಗಡೆ ದೇವ್ರನ್ನ ಕಾಯ್ತಾರೆ ತಿಂದು ನೋಡಿ ಟೇಸ್ಟ್ ಮಾಡ್ಬೇಕಿನಲ್ಲ. ಹುಷಾರಾಗಿ ಹೋಗು ಬಸ್ಸಲ್ಲಿ. ಬಾಯ್, ಹುಷಾರು. ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ. ಈ ವರ್ಷದಿಂದ ಎಲ್ಲ ಪ್ರತಿಯೊಬ್ಬೊಬ್ರಿಗೂ ಒಳ್ಳೇದಾಗಲಿ, ಒಳ್ಳೆಯ ರೀತಿಲಾಗಲಿ, ಒಳ್ಳೆಯ ರೀತಿ ಕೆಲಸಗಳೇ ಆಗಲಿ, ಪ್ರತಿಯೊಂದು ಏನೇ ಆಗಲಿ ಎಲ್ಲ ಒಳ್ಳೇದಾಗಲಿ ಎಲ್ಲರಿಗೂ. ಇನ್ನೊಂದೇನಪ್ಪ ಅಂದರೆ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ತುಂಬ ದಿನದಿಂದ ಅನ್ಕೋತಿದ್ದೋ ಈ ಥರ ಹೋಗ್ಬೇಕು, ಟೆಂಪಲ್ಗೆ ಹೋಗ್ಬೇಕು, ಅದು ಸ್ಯಾರಿಲೇ ಹೋಗ್ಬೇಕು, ರೆಸ್ಟೋರೆಂಟ್ಗೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ದೋ. ಬಟ್ ಯಾವತ್ತೂ ಆಗಲಿಲ್ಲ. ಅದು ನೋಡಿ ಟೈಮ್ ಹೆಂಗೆ ಕೂಡ ಬಂದಿದೆ ಅಂತ 2026 ಆಗಬೇಕು ಅಂತ ಜಾನ್ 1 ಮೀನ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಗೆ ಇಷ್ಟ ಬಂದಾಗಿರೋ ದೇವಸ್ಥಾನಕ್ಕೆ ಬೆಳಗ್ಗೆನೆ ಹೋಗಿ ಬಂದಿದ್ದು. ಅದಾದಮೇಲೆ ಈವ್ನಿಂಗ್ ಪ್ಲ್ಯಾನ್ ಮಾಡಿದ್ದು ನಾವು ಹೋಗಬೇಕು ಟೆಂಪಲ್ಗೆ ಅಂತ. ಆ್ಯಕ್ಚುಲಿ ನಾನು ವ್ಲಾಗಲ್ಲಿ ಮೀನ್ಸ್ ಲೈಕ್ ಶ್ರೀ ಕಾಡು ಮಲ್ಲೇಶ್ವರ ಟೆಂಪಲ್ ಅಂತಲೂ ಇದೆ, ಶ್ರೀ ಕಾಡು ಮಲ್ಲಿಕಾರ್ಜುನ ಟೆಂಪಲ್ ಅಂತಲೂ ಇದೆ. ಈವ್ನಿಂಗ್ ಬಂದು ಶ್ರೀ ಕಾಡು ಮಲ್ಲೇಶ್ವರ ಟೆಂಪಲ್ಲು ಅಂತಲೂ ಅಂತಾರೆ. ಮೀನ್ಸ್ ಅದು ಸ್ವಲ್ಪ ಜೋಕ್ ಮಾಡಿದ್ದೀವಿ, ಮೀನ್ಸ್ ನಮ್ಮ ಚಂದುಗೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂತ ಹೇಳ್ತಿದ್ದಾಳೆ ಅಂತ. ಬಟ್ ರಿಯಲ್ ಆಗೋದು ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂತಲೂ ಅಂತಾರೆ. ಬಟ್ ನಂಗೆ ಗೊತ್ತಿರಲಿಲ್ಲ. ಮನೆಗೆ ಬಂದಮೇಲೆ ನನಗೂ ಗೊತ್ತಾಗಿತ್ತು ಅದು ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂತಲೂ ಹೇಳ್ತಾರೆ ಅಂತ. ಬಟ್ ನಿಜ ಹೇಳ್ಬೇಕಂದ್ರೆ ಟೆಂಪಲ್ ಮಾತ್ರ ಸಾಕಾಗಿದೆ. ನಾನು ಯಾವತ್ತೂ ನೋಡಿರಲಿಲ್ಲ. ಇವನ್ ನಾನು ಬೆಂಗಳೂರಲ್ಲಿ ಪಕ್ಕದ ಏರಿಯಾದಲ್ಲಿ ಮೀನ್ಸ್ ಮಲ್ಲೇಶ್ವರಂ ಸ್ವಲ್ಪ ದೂರ ಅಷ್ಟೇ, ಒಂದು 1/2 hour ಅಲ್ಲಿ ನಾನು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಾನೆ ನಾವು ಅನ್ಕೊಂಡಿರ್ಲಿಲ್ಲ. ಲೈಕ್ ನನ್ನ ಫ್ರೆಂಡ್ ಕಳ್ಸಿದ್ಲು, ಮೀನ್ಸ್ ಈ ದೇವಸ್ಥಾನಕ್ಕೆ ಹೋಗೋಣ ಚೆನ್ನಾಗಿದೆ ಅಂತ. ಬಟ್ ಹೋಗಿ ಬಂದು ಸಕ್ಕದಾಗಿದೆ. ನಿಜ ಎಷ್ಟು ಚೆನ್ನಾಗಿದೆ ಅಂದರೆ ಬಟ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಅಷ್ಟೇ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ವಾತಾವರಣ ಎಲ್ಲ. ಹಳೆ ಕಾಲದ ದೇವಸ್ಥಾನ ಹೇಗೆ ಇತ್ತು ಅವಾಗಿಂದ ಹಂಗೆ ಇದೆ. ಮತ್ತು ಸ್ವಲ್ಪ ಅದು ಲೈಕ್ ಇವಾಗೆಲ್ಲ ಸ್ವಲ್ಪ ಡಿಸೈನ್ ಎಲ್ಲ ಮೀನ್ಸ್ ವಾತಾವರಣ ಎಲ್ಲ ಚೇಂಜ್ ಮಾಡಿದ್ದಾರೆ. ಎಲ್ಲ ಬಂದರೆ ಕುತ್ಕೊಳ್ಳೋಕ್ಕೆ ಸ್ಪೇಷಿಯಸ್ ಆಗಿ ಜಾಗ ಎಲ್ಲ ಮಾಡಿದ್ದಾರೆ. ಬಟ್ ನಿಜ ತುಂಬ ಚೆನ್ನಾಗಿದೆ. ಇನ್ನೊಂದು ಹೇಳ್ಬೇಕಂದ್ರೆ 2026 ನಮಗೆ ತುಂಬ ಮೂವರ್ಗು ಎಷ್ಟು ಚೆನ್ನಾಗಿ ಹೋಗ್ತು ಅಂದರೆ ಡೇಯಿಂದ ನೈಟ್ವರೆಗೂ ಅಷ್ಟೇ ಚೆನ್ನಾಗಿ ಹೋಯಿತು. ಬಟ್ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಾಗುತ್ತೆ ನಮ್ಮ ಡೇ ಅಂತ. ಬಟ್ ಅಷ್ಟೇ ತುಂಬ ಚೆನ್ನಾಗಿ ಆಗಿದೆ. ಥ್ಯಾಂಕ್ ಯು ಫಾರ್ ಗಾಡ್ಗೆ. ಏನೇ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆಯ ರೀತಿಲೇ ಆಗಲಿ ಅಂತ ಕೇಳ್ಕೊತೀನಿ. ಈ ವರ್ಷ ನಾನು ದೇವ್ರ ಹತ್ರ ಅಂಥದ್ದೇನು ಕೇಳ್ಕೊಂಡಿಲ್ಲ. ದೇವರು ಮೀನ್ಸ್ ಎಲ್ಲ ತೋರಿಸಿದ್ದಾರೆ, ಕಷ್ಟ ಆಗಲಿ ಸುಖ ಆಗಲಿ, ಹಿಂಗೆ ಯಾರ ಹತ್ರ ಹೆಂಗಿರಬೇಕು, ಯಾರ ಹತ್ರ ಹಿಂಗಿರಬಾರ್ದು ಅಂತ. ಅಷ್ಟೇ ಸಾಕು. ಒಳ್ಳೆ ದಾರಿಲಿ ನಾನು ನಡೆಸ್ತಿದ್ದಾರೆ. ಈ ವರ್ಷವೂ ಅಷ್ಟೇ ನಾನು ಕೈ ಹಿಡ್ದು ಸುಧಾ ಆ ದೇವರೇ ನನಗೆ ನಡೆಸಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಆ ದೇವ್ರ ಹತ್ರ ನಾನು ಏನೂ ಕೇಳ್ಕೊಂಡಿಲ್ಲ. ನಂದು ಅಂತ ಏನಿರುತ್ತೋ ಅದು ನಂಗೆ ಸಿಗುತ್ತೆ. ಆದರೆ ಪ್ರಯತ್ನ ಮಾತ್ರ ಪಡಬೇಕು. ನಿಮ್ಮದು ಅಂತ ಏನೇನಿರುತ್ತೋ ಅದು ಸಿಗುತ್ತೆ, ಆದರೆ ಪ್ರಯತ್ನ ಮಾತ್ರ ಪಡಬೇಕು. ನಾನು ಮೀನ್ಸ್ ನನಗೂ ಅಪ್ಲೈ ಆಗುತ್ತೆ ಅದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿರಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದಂತೂ ಮರಿಬೇಡಿ. ಇನ್ನು ಇನ್ಸ್ಟಾ. ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. ಲವ್ ಯು ಆಲ್. Bye.